ವಾಣಿಜ್ಯ ವಿಭಾಗದ ಪ್ರಥಮ PUCಯ ಪ್ರವೇಶ ಪಡೆದಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ಸುಸ್ವಾಗತ. ನಾನು VM ಮಠಪತಿ ಅಂತ ಕನ್ನಡ ಉಪನ್ಯಾಸಕನಾಗಿ ನಿರ್ವಹಿಸ್ತಾ ಇದ್ದೀನಿ. ಇವತ್ತು ತಮ್ಮ ಕನ್ನಡ ಅಧ್ಯಯನದ ಸ್ವಲ್ಪ ಮಾಹಿತಿಯನ್ನು ಹೇಳ್ತಾ ಮುಂದೆ ತಮ್ಮ ಅಭ್ಯಾಸವನ್ನು ವಿಡಿಯೋ ಮುಖಾಂತರ ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಈ ಕೊರೋನಾ ಇರೋದರಿಂದ ನಿಮ್ಮ ಭೇಟಿಯೂ ಆಗಿಲ್ಲ. ನಮ್ಮ ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮೆಲ್ಲರ ಪ್ರವೇಶಕ್ಕಾಗಿ ಸುಸ್ವಾಗತವನ್ನು ಮತ್ತೊಮ್ಮೆ ಹೇಳ್ತಾ, ಇವಾಗ ನಿಮ್ಮ ಕನ್ನಡ ಪಠ್ಯ ಪುಸ್ತಕದ ಒಂದು ಶಿಲಾಭ್ಯಾಸ ಪರಿವಿಡಿ ಪ್ರಕಾರ ತಮಗೆ ಪದ್ಯ ಭಾಗ, ಗದ್ಯ ಭಾಗ ಹಾಗೂ ಒಂದು ನಾಟಕ ಭೋಳೆ ಶಂಕರ ಅನ್ನುವಂಥ 8ನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಂಥ ನಮ್ಮ ಪಕ್ಕದ ಊರಿನ ನಮ್ಮದೇ ಆದ ಪಕ್ಕದ ಊರಿನ ಗೋಡಗಿರಿಯವರು ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಬರೆದಂಥ ನಾಟಕ. ಅದೇ ರೀತಿಯಾಗಿ ವಚನಗಳು ಮತ್ತು ಗದ್ಯಗಳು, ಪ್ರತಿಯೊಂದು ವಚನಗಳು ಗದ್ಯಗಳು ನಿಮಗೆ ಒಂದೊಂದು ಚಿಂತನೆಯನ್ನು ಹೇಳ್ತಾ ಆ ಪಾಠದ ಮೂಲಕ ಏನಾದರೂ ಒಂದು ತಮ್ಮ ವಯಸ್ಸಿಗೆ ಅನುಕೂಲವಾಗಿ ಜೀವನವನ್ನು ನಡೆಸುವಂಥ ಕೆಲವೊಂದು ವಿಚಾರಗಳನ್ನು ಹೇಳಲಿಕ್ಕೆ ಅನೇಕ ಕವಿಗಳು, ಸಾಹಿತಿಗಳು, ಕಾದಂಬರಿಕಾರರು ಹೇಳಿದಂಗೆ ಕೆಲವೊಂದನ್ನು ಆರಿಸಿ ತಮ್ಮೆಲ್ಲರಿಗೆ ಶಿಕ್ಷಣ ರೂಪದಲ್ಲಿ ಪಠ್ಯಪುಸ್ತಕವನ್ನು ಒದಗಿಸಲಾಗಿದೆ. ಅದರಲ್ಲಿ ಪ್ರಥಮ ಪದ್ಯವಾದದ್ದು ದುರ್ಯೋಧನ ವಿಲಾಪ. ನೀವು ಅನ್ಬೋದು, ದುರ್ಯೋಧನ ವಿಲಾಪವನ್ನು ಯಾಕೆ ತಗೊಂಡಿಲ್ಲ ಸರ್, ವಚನಗಳನ್ನು ಯಾಕೆ ತಗೊಂಡು? ನೋಡ್ರಿ, ಹಳೆಗನ್ನಡಕ್ಕೆ ನೀವು ಬಂದ ತಕ್ಷಣ ಕಾಲೇಜಿಗೆ ಬಂದಿರ್ತೀರಿ, ಏನಂತ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಕಾಲೇಜ್ ಹುಡುಗರು ಅದು ನಾವು ಕಾಲೇಜ್ ಕುಮಾರರು ಕುಮಾರಿಯರು. ಆದರೆ ಬಂದ ತಕ್ಷಣ ಹಳೆಗನ್ನಡವನ್ನು ಪ್ರಾರಂಭ ಮಾಡಿದರೆ ಕೆಲವೊಬ್ಬರಿಗೆ ಹಳೆಗನ್ನಡ ಅನ್ನೋದು ಕಬ್ಬಿಣದ ಕಡಲೆ ಅಂತ. ಯಾಕೆಂದರೆ ಅದು ತಿಳ್ಕೊಂಡವರಿಗೆ ಭಾಳ ಈಸಿ ಇದೆ. ತಿಳಿಲಿಲ್ಲ ಅಂದ್ರೆ ಅಮ್ ಡಮ್ ನಮ್ ತಮ್ ಆಗಿಬಿಡುತ್ತೆ. ಏನೋ ಅಮ್ಮಮ್ಮ ಅಂತಾರೆ, ಎದ್ದಳಂ ಪುತ್ತಳಂ ಗಡಿದದ್ದಳಂ ಅನ್ನುವಂಥ ಶಬ್ದಗಳನ್ನು ನಾವು ನೋಡ್ತೀವಿ. ಅವಾಗ ಪ್ರಾರಂಭದಲ್ಲೇ ನಾವು ಯಾವುದೋ ತಪ್ಪು ದಾರಿಗೆ ಬಂದಿವೇನೋ ಅನ್ನುವಂಥ ಕಲ್ಪನೆ ಪ್ರಾರಂಭ. ಹೌದಾ? ಅದಕ್ಕಾಗಿ ವಚನಗಳು ಅನ್ನುವಂಥ ಕೆಲವೊಂದು ನಾವು ವಚನಗಳನ್ನು ನಿಮ್ಮ ಪಠ್ಯ ಭಾಗದಲ್ಲಿ 2ನೇ ಪದ್ಯವನ್ನಾಗಿ ಆಯ್ಕೆ ಮಾಡಿದ್ದಾರೆ. ಇನ್ನು ನಾವು ನೋಡ್ಬೋದು, ಸರ್ ವಚನಗಳು ನಾವು ಮೊದಲಿಂದಲೂ ಕೇಳ್ತಾ ಬಂದಿದ್ದೀವಿ. ಕಳಬೇಡ ಕೊಳಬೇಡ ಖುಷಿಯನ್ನು ಉಳಿಯಲು ಬೇಡ, ತನ್ನ ಬಂಧಿಸಬೇಡ ಎದುರು ಅಳಿಯಲು ಬೇಡ, ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ. ಓದ್ತೀವಿ ಅದರ ಅರ್ಥ. ಅದೇ ರೀತಿಯಾಗಿ ನಾವು ಬರೀಬೋದಿರ್ತದೆ, ಹೌದಿಲ್ಲ? ಆದರೆ ನಾವು ವಚನ ಕೊಡ್ತೀವಿ. ವಚನದ ಏನು? ನಾನು ನಾಳೆ ಬಂದೇ ಬರ್ತೀನಿ ಅಥವಾ ಈ ಕೆಲಸ ಮಾಡಿಕೊಡ್ತೀನಿ ಅಂದ್ರೆ ಆ ವಚನಕ್ಕೊಂದು ಹಿಮ್ಮತ್ತಿರುತ್ತೆ. ವಚನ ಕೊಟ್ಟದಕ್ಕೆ ಒಂದು ಗಮ್ಮತ್ತು. ಅದೇ ರೀತಿಯಾಗಿ ಮೊದಲು ನಾವೇನು ತಿಳ್ಕೋಬೇಕು, ವಚನ ಅಂದರೆ ನೋಡಿ, ವಚನ ಅಂದರೆ ವಚನ ಎನ್ನುವುದು ಬರೀ ಮಾತಲ್ಲ, ಸಮಾಜ ಉದ್ಧಾರದ ಧ್ಯೇಯಗಳನ್ನು ಹೊಂದಿದ ಮೌಲ್ಯಾಧಾರಿತ ನುಡಿ. ಇದು ಕೇವಲ ಮಾತಲ್ಲ, ಯಾರೋ ಹೇಳಿದ್ರು ಅಂತೇಳಿ ಮಾತು. ಅದು ಸಮಾಜವನ್ನು ಉದ್ಧಾರ ಮಾಡುವಂಥ ಒಂದು ಧ್ಯೇಯವನ್ನು ಹೊಂದಿರಬೇಕು. ಆ ವಚನದಲ್ಲಿ ಏನಾದರೂ ಮನುಷ್ಯನನ್ನು ಪರಿವರ್ತನೆ ಮಾಡುವಂಥ ಒಂದು ಧ್ಯೇಯ ಇರಬೇಕು. 2ನೇದು, ಅದು ಮೌಲ್ಯಾಧಾರಿತವಾಗಿರಬೇಕು. ಇಂಥ ಬಹಳ ಹಾನಿ ಮಾಡಿ ಹೇಳ್ತಾರೆ, ನಾವು ಕೆಲಸ ಆಗುವುದಿಲ್ಲ ಅಂತ ಹೇಳ್ತಾರೆ. ಅಲ್ಲ, ಅದಕ್ಕೆ ಮೌಲ್ಯ ಇರಬೇಕು. ಅದನ್ನು ನಾನು ಸಾಕಾರಗೊಳಿಸಬೇಕು ಅನ್ನುವಂಥ ಒಂದು ಮೌಲ್ಯ ನನ್ನಲ್ಲಿರಬೇಕು. ಇನ್ನು ಈ ವಚನವನ್ನು ನೋಡ್ರಿ, ವಚನ ಕೆಲವೊಂದು ವಚನಗಳನ್ನು ಬರೆಯೋಕ್ಕೆ ಸ್ಟಾರ್ಟ್ ಆಯಿತು, ಕೆಲವೊಂದು ವಚನಗಳನ್ನು ಹೇಳೋಕ್ಕೆ ಸ್ಟಾರ್ಟ್ ಆಯಿತು. ಅದು ಯಾವಾಗ ಶುರುವಾಯಿತು? 1144 ಅದಕ್ಕಿಂತ ಮುಂಚೆ ನಾವು ಸ್ಟಾರ್ಟ್ ಆಗಿ ವಚನದ ಯುಗ ಪ್ರಾರಂಭವಾದದ್ದು ಟೋಟಲ್ ಆಗಿ ಕ್ರಿಸ್ತ ಶಕ 12ನೇ ಶತಮಾನ. ಇನ್ನು ಈ ವಚನ ಯುಗಕ್ಕೆ ನಾಂದಿ ಹಾಡಿ ಪ್ರಾರಂಭ ಮಾಡಿದಂಥ ವಚನ ಬರೆಯೋದಕ್ಕೆ ಒಂದು ಗುರುಪನ್ನು ತುಂಬಿದಂಥ ಮಹಾನ್ ವ್ಯಕ್ತಿ ಅಂದರೆ ಈ ವಚನ ಯುಗದ ಯುಗಪುರುಷ ಅಂತ ಕರಿತೀವಿ ನಾವು. ಅವನನ್ನು ಭಕ್ತಿ ಭಂಡಾರಿ ಬಸವಣ್ಣ ಅಂತೀವಿ. ಭಕ್ತಿ ಭಂಡಾರಿ ಬಸವಣ್ಣ. ವಚನ ಬರೆಯೋರೆಲ್ಲ ಬರಿಪ, ಮತ್ತು ನಾಳೆ ಊಟ ತಿಂಡಿ ಎಲ್ಲ ಫ್ರೀ ಐತಿ, ನಮ್ಮನ್ನು ಕೂತು ವಚನ ಬರಿ ಅಂತ ಕರೀತಾರೆ. ಅಲ್ಲಿ ವಚನ ಬರೆಯೋಕ್ಕೆ ಬಂದವರು ಯಾರೇ?
ಆ ವಚನ ಯುಗದ ಈ ವಚನ ಕಾಯಕದ ಯುಗ ಪುರುಷನಾದಂಥ ಭಕ್ತಿ ಭಂಡಾರನ ಮುಖ್ಯ ಒಂದು ಮಂತ್ರ ಏನು ಅಂದರೆ ಕಾಯಕವೇ ಕೈಲಾಸ. ಕೆಲಸ ಇಲ್ಲಿ ಬರಬೇಡ. ಯಾರಿಗೆ ಉದ್ಯೋಗ ಐತಿ ಅವರು ತಮ್ಮ ಉದ್ಯೋಗವನ್ನು ಮಾಡಿಕೊಂಡು ಆರಾಮಾಗಿ ನಮ್ಮಲ್ಲಿ ಬಂದು ನೀವು ಸೇವೆ ಮಾಡ್ಬೋದು. ಉದ್ಯೋಗ ಬಿಟ್ಟು ಕಾಯಂ ಬಂದ್ರೆ ಮಠದಾಗ ಇರ್ತೀನಿ ರೀ, ಯಾವುದು ಎರಡು ಕಸ ಹೊಡೆದ ಅಲ್ಲೇ ಊಟ ಸಿಗ್ತದ, ಒಂದು ಚಾದರ ಒಂದು ಚಾಕಿ ತಂದು ಮಲ್ಕೋತೀನಿ ಅಂದ್ರೆ ಬೇಡ, ಅಂಥವ್ರು ಬೇಡ. ಅದು ಹೆಂಗಿರ್ಬೇಕು? ತಮ್ಮ ಕಾಯಕದಲ್ಲಿ ಭಕ್ತಿ ಇಟ್ಟು, ಅದು ಯಾವುದೇ ಕಾಯಕ ಇರಲಿ, ಚಮ್ಮಾರ ಕಾಯಕ ಇರಲಿ, ಕಮ್ಮಾರ ಕಾಯಕ ಇರಲಿ, ಕುಂಬಾರ ಇರಲಿ, ಬಡಿಗಿರಲಿ, ಯಾವುದೇ ಕಾಯಕ ಇದ್ರೂ ಕೂಡ ಅಂತ ಕಾಯಕದಲ್ಲಿ ಭಕ್ತಿ ಇಟ್ಟು ಕರ್ತವ್ಯ ನಿರ್ವಹಿಸುತ್ತಾ ಬರೀ ಭಕ್ತಿ ಇಟ್ಟರಾಗುವುದ್ರಿ ನಾನು ಕುಂಬಾರಮ್ಮ ಬಹಳ ಶ್ರೇಷ್ಠ ಇಲ್ಲ, ಆ ಕುಂಬಾರಿಕೆ ಕೆಲಸನೂ ಮಾಡಬೇಕು. ಜೀವನದ ಮುಖ್ಯ ಧ್ಯೇಯವನ್ನು ತಮ್ಮ ನುಡಿಗಳಿಂದ ತಿಳಿಸುವ ಮನುಕುಲಗಳನ್ನು ಉದ್ಧರಿಸಿದರು. ನೋಡಿ ಅವ್ರೇನ್ ಮಾಡಿದ್ರು, ತಾವು ತಮ್ಮ ಕಾಯಕವನ್ನು ಮಾಡ್ತಾ ತಮಗೆ ತಿಳಿದಂತಹ ಒಂದು ಜೀವನದ ಧ್ಯೇಯ ಅಂದ್ರೆ ಒಂದು ಗುರಿಗಳನ್ನ ಇದೇ ರೀತಿ ಬದುಕಬೇಕು, ಬದುಕಿಗೆ ಏನೇನು ಅಡಚಣೆ ಬರ್ತಾವ ಆ ಬದುಕಿನಲ್ಲಿ ನಾವು ಏನೇನು ಪಡಿಬಹುದು, ಅದು ಯಾವ ರೀತಿ ಬದುಕನ್ನು ನಡೆಸಬೇಕು ಅನ್ನುವಂಥ ಕೆಲವೊಂದು ನುಡಿಗಳನ್ನ ನಮ್ಮ ಮನುಕುಲಕ್ಕೆ ಕೊಟ್ಟು ಉದ್ಧಾರವನ್ನು ಮಾಡಿದರು. ಆ ಉದ್ಧಾರ ಮಾಡುವ ಅದರಿಂದ ಎಷ್ಟೋ ಜನರು ದಾರಿಯನ್ನು ಹಿಡ್ಕೊಂಡು ಒಬ್ಬರಿಂದ ಒಬ್ಬರಿಗೆ ನಿಮಗೂ ಗೊತ್ತಿರೋದು ಮತ್ತೊಬ್ಬರಿಗೆ ಗೊತ್ತಿರೋದಿಲ್ಲ, ಅವ್ರಿಗೆ ಗೊತ್ತಿರೋದು ಅವ್ರಿಗೆ ಗೊತ್ತಿಲ್ಲ, ಅವರು ತಮ್ಮ ತಮ್ಮ ವಚನಗಳ ಮೂಲಕ ತೋರಿಸಿ ಅವರಿಗೂ ಕೆಲವೊಂದನ್ನು ತಿಳಿಸಿದ್ರು, ಇವ್ರಿಗೂ ತಿಳಿಸಿದ್ರು, ಮುಂದೆ ಬರುವಂಥ ಜೀವನಕ್ಕೆ ಜನತೆಗೂ ತಿಳಿಸಿದ್ರು. ಈ ರೀತಿ ಮಾಡ್ತಾ ಹೋದ್ರು. ಆದ್ರೆ ಇಲ್ಲಿ ಬಸವಣ್ಣನವರಿಗೆ ನೋಡ್ರಿ 3 ಜನ ಮುಖ್ಯ ಸ್ತ್ರೀ ಇದ್ರು. ಅವರು ಇದರಲ್ಲಿ ವಚನ ಅನುಭವ ಮಂಟಪ ಅಂತ ತಮ್ಮ ತಮ್ಮ ಅನುಭವಗಳನ್ನು ಹಂಚ್ಕೊಳಕ ಬಂದಂಥದ್ದು ಅನುಭವ ಮಂಟಪ. ಅಲ್ಲಿ ಯಾರು ಮೇಲಿಲ್ಲ, ಯಾರು ಕೀಳಿಲ್ಲ. ಅವರಿಗೆ ಬಸವಣ್ಣನವರ ಕಿತ್ತೂರು ಒಂದು ಕೈ ಮೇಲೆ ಇರುವಂಥ ಜ್ಞಾನಿ ಯಾರು? ಅವರ ಅಕ್ಕ ನಾಗರಾಂಬಿಕೆ. ಆ ನಾಗರಾಂಬಿಕೆ ಆಮೇಲೆ ಇನ್ನೊಬ್ರು ಪತ್ನಿ ಗಂಗಾಂಬಿಕೆ, ಮತ್ತೊಬ್ಬಳು ಪತ್ನಿ ನೀಲಾಂಬಿಕೆ. ಬಸವಣ್ಣವರಿಗೆ 2 ಜನ ಪತ್ನಿಯರು, ಅಕ್ಕ ನಾಗರಾಂಬಿಕೆ, ಅವರ ಅಕ್ಕ ಪತ್ನಿಯರು ಗಂಗಾಂಬಿಕೆ ಮತ್ತು ನೀಲಾಂಬಿಕೆ. ಅವರು ಕೂಡ ವಚನ ಬರೀತಿದ್ರು. ಇದು ನೋಡೋದ್ರಿಂದ ನಮಗೆ ಏನು ಅನಿಸ್ತದೆ ನೋಡ್ರಿ, ಬಸವಣ್ಣನವರು ಒಬ್ಬ ಮಹಾನ್ ವ್ಯಕ್ತಿಯಾಗಿ ಕೂಡ ತಮ್ಮ ಮನೆತನದಲ್ಲಿ ತಮ್ಮ ವಂಶದಲ್ಲಿ ಸ್ತ್ರೀಯರಿಗೂ ವಚನ ಬರೆಯುವಂಥ ಒಂದು ಸಮಾಜದಲ್ಲಿ ಪುರುಷ ಸಮಾನ ಸ್ಥಾನವನ್ನು ಕೊಟ್ಟರು. ಅದರಿಂದ ಕೇಳಿಕೊಂಡು ಸ್ತ್ರೀ ಪುರುಷರಿಗೆ ಸಮಾನತೆ ತೋರಿಸುವುದರಿಂದ ಅನೇಕ ಹೆಣ್ಣು ಮಕ್ಕಳು ಮತ್ತು ಸ್ತ್ರೀಯರು ತಮ್ಮ ವಚನ ರಚಿಸಿಕೊಟ್ಟರು. ನೋಡ್ರಿ, ಅವರು ಮನೆಯಾಗ ಕೂತಾರ ಸರ್, ನಮಗೂ ಏನೋ ಒಂದು ಅನುಭವ ಆಗ್ತದೆ, ಅದನ್ನು ಬರೆದ ನಾವು ಅನುಭವ ಮಂಟಪದಾಗ ಕೊಟ್ಟರೆ ಏನಾದರೂ ನಮಗೂ ಅಂದ್ರೆ ಅದರಲ್ಲಿ ಏನಾದರೂ ತಿದ್ದುಪಡಿಯಾಗೋ ಅಥವಾ ಅದೊಂದು ಸಮಾಜಕ್ಕೆ ಏನಾದರೂ ಉದ್ಧಾರ ಆಗಬಹುದು ಅನ್ನುವಂಥ ಭಾವನೆಯಿಂದ ಆ ಕೊಟ್ಟ ನಂತರ ಅವರು ಬಸವಣ್ಣನವರು ಮುಖ್ಯ ಕೆಲಸ ಏನಿತ್ತಪ್ಪ, ಬಸವಣ್ಣನವರು ಬಿಜ್ಜಳನ ಆಸ್ಥಾನದಲ್ಲಿ ಒಬ್ಬ ಕರ್ಣಿಕರ ನಾವು ಇಂಗ್ಲಿಷ್ನಾಗ ಕ್ಲಾರ್ಕ್ ಅಂತ ಹೇಳ್ತೀವಿ, ಲೆಕ್ಕಪತ್ರವನ್ನು ಬರೆಯುವಂತ ಒಬ್ಬ ವ್ಯಕ್ತಿ. ಎದುರದ ಆಸ್ಥಾನದ ಭಂಡಾರದ ಲೆಕ್ಕ ವೆಚ್ಚವನ್ನು ಬರೆಯುತ್ತಿದ್ದರು. ವಚನ ರಚಿಸಲು ಬಂದವರು ತಮ್ಮ ಮನದ ಇಚ್ಛೆಯಿಂದಲೇ ಹೊರತು ಯಾರದೇ ಒತ್ತಾಯಕ್ಕಲ್ಲ, ಯಾರಿಗೂ ಪ್ರೆಷರ್ ಮಾಡಿ ಇಷ್ಟು ಜನ ಮೆಂಬರ್ ಮಾಡ್ರಿ, ಇಲ್ಲೊಂದು ಸಂಘ ಕಟ್ಕೊಳಿಲ್ಲ, ಯಾವ ಪಾಲಿಟಿಕ್ಸ್ ಅವರು ಬಂದಿರಲಿಲ್ಲ, ಯಾವ ದೊಡ್ಡ ದೊಡ್ಡ ಮಹಾತ್ಮರು ಬಂದಿರಲಿಲ್ಲ, ಯಾವ ಸ್ವಾಮೀಜಿ ಅಥವಾ ಯಾರೇ ದೂರಿಂದ ಬರ್ತಾರೆ ಅವ್ರದ್ದು ಎಲ್ಲೋ ಆಶ್ರಮ ಇರ್ತದೆ, ಎಲ್ಲಿ ಕಾಶಿನೋ ಪಂಜಾಬು, ಅಲ್ಲಿಂದ ಬಂದ ನಿರಂಕಾರ ಗುರುಜಿ, ಆ ಗುರುಜಿ, ಈ ಗುರುಜಿ ಅಂತೇಳಿ ಅವರು ಸಂಸ್ಥೆ ಮಾಡ್ಕೊಂಡು ಅವ್ರ ಜೊತೆ ಒಂದು 55 ಜನ ಮೆಂಬರ್ ಮಾಡ್ತಾರಲ್ಲ, ಆ ರೀತಿ ಹೋದವರಲ್ಲ. ನಾನು ಹೋಗ್ಬೇಕು, ಉದ್ಧಾರ ಆಗಬೇಕು, ನನ್ನಿಂದ ಏನಾದರೂ ಆ ಸಾಮಾಜಿಕ ಸೇವೆ ಆಗ್ತಿದ್ರೆ ಅದನ್ನು ಮಾಡಬೇಕು ಅನ್ನುವಂಥ ಒಂದು ಮನಸ್ಸನ್ನು, ಶುಭ್ರವಾದ ಮನಸ್ಸನ್ನು ಇಟ್ಕೊಂಡು ಬಂದಂಥವರು ಅಲ್ಲಿನ ವಚನಕಾರರು. ಅಂಥವರಲ್ಲಿ ಅಲ್ಲಮ ಪ್ರಭುಗಳು, ಅಕ್ಕಮಾದೇವಿ, ಅಂಬಿಗರ ಚೌಡಯ್ಯ, ವೇದಾರ ಹರಡಯ್ಯ, ಐದಕ್ಕಿ ಲಕ್ಕಮ್ಮ ಮತ್ತು ಹಡಪನ ಅಪ್ಪನ್ನ ಇತ್ಯಾದಿ ಇನ್ನು ಸುಮಾರು ಜನ ಇದ್ರು. ವಚನಕಾರರು ಇಷ್ಟ ಇದ್ರಂತೆ ಹೇಳಕ್ ಬರಲಿಲ್ಲ, ಸಾವಿರಾರು ಜನಸಂಖ್ಯೆಯಲ್ಲಿದ್ದರು. ಅಂಥದ್ರಲ್ಲಿ ನಾನು ಅಂದರೆ ಸ್ವಲ್ಪ ನಿಮಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ. ಈ ಅಲ್ಲಮ ಪ್ರಭುಗಳು, ಈಗ ನಿಮಗೆ ಅಲ್ಲಮ ಪ್ರಭುಗಳು ಅಂದರೆ ಈ ಒಂದು ಮುಖ್ಯವಾಗಿ ಅಲ್ಲಮ ಪ್ರಭು ಮತ್ತು ಅಕ್ಕಮಾದೇವಿಯವರ ಆಯ್ದ ವಚನಗಳನ್ನು ನಿಮಗೆ ಒಂದು ಪಠ್ಯಕ್ರಮದಲ್ಲಿ ಕೊಟ್ಟಿದ್ದಾರೆ. ಈಗ ಅಲ್ಲಮ ಪ್ರಭುವರ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಅಲ್ಲಮ ಪ್ರಭುಗಳು ಜನ್ಮಸ್ಥಳ, ಇವರು ಅಲ್ಲಮ ಪ್ರಭುಗಳ ಜನ್ಮಸ್ಥಳ ಯಾವುದು? ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವೆ. ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವೆ. ಆಮೇಲೆ ಇವರು ಜೀವನದಲ್ಲಿ ಅವರು ಯೌವನದಲ್ಲಿನೇ ನೋಡ್ರಿ, ನಾವೇನ್ ಮಾಡ್ತೀವಿ, ಯೌವನದಲ್ಲಿ ದೊಡ್ಡವರಾದ ತಕ್ಷಣ ಮದುವೆ ಆಗಬೇಕು ಅನ್ನೋದು ಮೊದಲನೇ ಧ್ಯೇಯ. ಯಾಕಂದ್ರೆ ಈ ಪಂಜರದಾಗಿನ ಇಲಿ ಐತೆ, ಒಂದು ಇಲಿ ಒಳಗೆ ಬಜಿ ತಿನ್ನಾಕಿರ್ತದೆ. ಆ ಬಜಿ ತಿನ್ನೋ ಇಲಿಗೆ ಹೊರಗಿನ ಇಲಿ ಹೇಳ್ತಿರ್ತಾರೆ, ಬಾಗಲ ತೆಗಿಯೋ, ನಾನು ಸ್ವಲ್ಪ ಬರ್ತೇನೆ. ಆ
ಆದ್ರೆ ಒಳಗಿನಲ್ಲಿ ಹೇಳ್ತಿರ್ತ ನೀ ಬಾಗಲ ತೆಗೀನು ನಾ ಹೊರಗೆ ಬರ್ತೀನಿ, ಆದ್ರೆ ನನಗೆ ಹೊರಗೆ ಬರಕ್ಕೆ ಸಾಧ್ಯ ಇಲ್ಲ, ನಾನು ಸಿಕ್ಕೊಂಡಿನಿ. ಹಂಗೆ ಈ ಮದುವೆ ಆದ್ರೆ ಹೇಳ್ತಾರೆ ಮದುವೆ ಆಗಬಾರ್ದಾಗಿರ್ತದೆ, ಆದರೆ ಯೌವನದಾಗ ಏನು ಹೇಳ್ತಾರೆ ಮದುವೆ ಆಗೋದು ಶ್ರೇಷ್ಠ ಉದ್ದೇಶ ಅಂತ. ಯೌವನದಲ್ಲೂ ಕೂಡ ವಿರಕ್ತಿ ಅಂದ್ರೆ ರಕ್ತ ಸಂಬಂಧದಿಂದ ಮುಕ್ತಿಯನ್ನು ಪಡೆದು ದೂರ ಆಗುವುದಕ್ಕೆ ಏನಂತೀವಿ ನಾವು ವಿರಕ್ತಿ ಅಂತೀವಿ. ಆಮೇಲೆ ಇವರು ಚಿಕ್ಕಂದಿನಿಂದಲೂ ಬನವಾಸಿಯ ಮಧುಕೇಶ್ವರ ದೇವಾಲಯದಲ್ಲಿ ಮದ್ದಲೆಯನ್ನು ಬಾಧಿಸುವಂಥ ಕಾರ್ಯವನ್ನು ಮಾಡ್ತಿದ್ರು. ಅಲ್ಲಿ ರಾಜನರ್ತಿಕೆಯರು, ಮಹಾರಾಣಿಯರು ಅಥವಾ ರಾಜಕುಮಾರಿಯರು ಈ ಮಧುಕೇಶ್ವರ ದೇವಸ್ಥಾನದಲ್ಲಿ ಅಭಿಷೇಕ ಮುಗಿದು ಪೂಜೆ ಮಂಗಳಾರತಿ ಆಗುವವರೆಗೂ ನರ್ತನ ಮಾಡುವುದು ಅವಾಗಿನ ಕರ್ತವ್ಯ. ಅಲ್ಲಿದೊಂದು ರೂಢಿ ಇತ್ತು. ಆ ರೂಢಿಯಲ್ಲಿ ಅವರ ತಾಳ ಮತ್ತು ನೃತ್ಯಕ್ಕೆ ತಕ್ಕಂತೆ ಇವರು ಮದ್ದಲೆಯನ್ನು ಮಾಡಿಸ್ತಾ ಇದ್ರು. ಮುಂದೆ ಶಿವನ ಧ್ಯಾನವನ್ನು ಮಾಡುವುದರಲ್ಲಿ ತುಂಬ ಆಸಕ್ತಿಯನ್ನು ಹೊಂದಿ ಇವರು ತಮ್ಮ ಚಿಂತನೆಯಿಂದ ಆತ್ಮಚಿಂತನೆಯನ್ನು ಮಾಡಿಕೊಂಡು ಸಂಸಾರ ಮುಕ್ತರಾದರು. ಅಂದರೆ ಈ ಜೀವನದಾಗ ಸಂಸಾರ ಇಲ್ಲ, ಅದಕ್ಕೆ ಸಂಸಾರದಿಂದ ನಿರ್ಮುಕ್ತನಾದವರು. ಒಂದು ನಿರ್ಗುಣ, ಯಾವುದೇ ಕೆಟ್ಟ ಗುಣಗಳನ್ನು ಹೊಂದಿರಲಿಲ್ಲ ಅವರಿಗೆ. ಎಲ್ಲರದ್ದು ಮನಸ್ಸು ಬಿಚ್ಚಿ ಹೇಳುವಂಥ ಒಂದು ಗುಣ ಇತ್ತು. ನಿರಾಕಾರ ಅಂದರೆ ಸಾಕಾರ ಮೂರ್ತಿ ಅವರು. ಯಾರೇ ಅವರನ್ನು ನೋಡಿದ್ರು ಕೂಡ ಕೈ ಮುಗಿದು ನಮಸ್ಕಾರ ಮಾಡುವಂಥ ಒಂದು ಧ್ಯೇಯ, ಅಂದರೆ ಪರಮಾತ್ಮನ ಸ್ವರೂಪಿಯಾದಂಥ ಅಲಮಪ್ರಭು. ನಿರ್ಮೋಹಿ, ಸಂಸಾರ, ರೊಕ್ಕ ರೂಪಾಯಿ ಬಂಗಾರ ಆಸ್ತಿ ಯಾವುದ್ರ ಮೇಲೂ ಅವರು ಮೋಹಿಗಳಿರಲಿಲ್ಲ. ಎಷ್ಟೋ ಜನರಿಂದ ಎಷ್ಟೋ ಜಾಗದಿಂದ ಅಲ್ಲಿಂದ ಕೆಲಸ ಮುಗಿದ ನಂತರ ಜಾಗ ಬಿಡ್ತಾ 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 ಹಂಗೆ ಬಂದು ಎಲ್ಲಿ ಬಂದರು ಕಲ್ಯಾಣಕ್ಕೆ ಬಂದರು. ಅಂಥವರು ಇವರು ಶಿವ ಸ್ವರೂಪಿ ಅಂತ. ಶಿವನ ಸಾಕ್ಷಾತ್ ಅವ್ರನ್ನ ನೋಡಿದ ತಕ್ಷಣ ಯಾವುದೇ ವ್ಯಕ್ತಿ ಇರಲಿ ಕೈ ಮುಗಿಯುವಂಥ ವ್ಯಕ್ತಿ. ಎಷ್ಟೋ ಜನ ಸ್ವಾಮಿಗಳ ಎಷ್ಟೋ ಜನ ಹಾದು ಹೋಗ್ತಿರ್ತಾರೆ, ಯಾರೋ ಅವ್ರಿಗೆ ಭಕ್ತಿನೇ ನಮಸ್ಕಾರ ಮಾಡೋದಿಲ್ಲ, ಹಿಂಗೆ ಮಾಡ್ತಿರ್ತಾರೆ. ಆದ್ರೆ ಇವರನ್ನು ನೋಡಿದ್ರೆ ಎರಡೂ ಕೈ ಜೋಡಿಸುವಂಥ ಒಬ್ಬ ಮಹಾನ್ ವ್ಯಕ್ತಿಯಾಗಿದ್ದರು. ಇವರು ಆ್ಯಕ್ಚುಲಿ ನಟವರ ಜನಾಂಗದವರು. ನಟವರ ಅಂದ್ರೆ ಸ್ವಲ್ಪ ಈ ಭಾರಸಾರ ಅಂತಿಲ್ಲ ನಾವು, ಭಜಂತ್ರಿಗಳು ಅದು ಅಂತ ಒಬ್ಬ ಮಹಾಜ್ಞಾನಿ. ಬಸವಣ್ಣವರು ಕೂಡ ಇವರಲ್ಲಿರುವಂಥ ಒಂದು ಮಹಾಶಕ್ತಿಯನ್ನು ಅಥವಾ ಇವರಲ್ಲಿರುವಂಥ ಒಂದು ಮಹಾ ಪರಮಾತ್ಮನ ಸ್ವರೂಪವನ್ನು ಗುರುತಿಸಿ ಇವರನ್ನು ಹನುಮ ಮಂಟಪಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿದ್ದರು. ಇಂಥ ಒಬ್ಬ ಮಹಾನ್ ವ್ಯಕ್ತಿ ನಮ್ಮನ್ನ ಕರ್ಕೊಂಡು ಸಮಾಜದ ಉದ್ಧಾರ ಮಾಡಿ ನಮ್ಮನ್ನ ನಿರ್ಮೋಹ ಅಂತಂದ್ರೆ ನಮ್ಮ ಜೀವನದ ಮುಕ್ತಿಯ ಪಥಕ್ಕೆ ದಾರಿಯಾಗಿ ಕೆಲವು ವಚನಗಳನ್ನು ಬಂದೋಗಿದ್ದಾರೆ. ಅದೇ ರೀತಿ ಅಕ್ಕಮಣಿಯು ಕೂಡ ತನ್ನ ಸಂಸಾರವನ್ನು ತ್ಯಜಿಸಿ ಸಮಾಜಕ್ಕೆ ಕೂಡಲ ಸಂಗಮ ದೇವನೇ ನನ್ನ ಪತಿ ಅಂತ ನಂಬಿದವಳು ಯಾವ ರೀತಿ ನಿಮ್ಮೆಲ್ಲರಿಗೂ ಕೆಲವೊಂದು ವಿಚಾರಗಳನ್ನು ಹೇಳಿಕೊಟ್ಟಾಗ ಆ ವಚನಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ.